ಅಲ್ಲ ಕಣ ರಾಜೇಂದ್ರ, ಏನು ಅಮೆರಿಕಕ್ಕೆ ಹೋಗಿ ಸೆಟ್ಲ್ ಆದ್ಮೇಲೆ ನಮ್ಮಂತರನ್ನ ಮರ್ತೆ ಬಿಡೋದೇನು? ಏನು ಆ ಒಬ್ಬಮ್ಮ ನಿನ್ನ ಅಷ್ಟು ಹಚ್ಕೊಂಡ್ಬಿಟ್ಟವನೇನೆ? ಮರ್ತಿದ್ರೆ ಇಲ್ಲಿವರೆಗೂ ಬರ್ತಾ ಇದ್ ನಾನು. ತಗೋ ನಿನ್ಗೆ ಅಲ್ಲಿಂದ ಗಿಫ್ಟ್ ತಂದಿದ್ದೀನಿ. ವಾಚ್ ಬೊಂಬಟಾಗಿದೆ ಕಣ. ಇದರಲ್ಲಿ ಗಂಟೆ ನೋಡ್ಕೊಂಡಾಗೆಲ್ಲ ಬರೀ ನಿನ್ನೆಂಪೆ ಬರ್ತಾ ಇರತ್ತೆ ನೋಡ. ಏನು ಇದಕ್ಕಿದಂಗೆ ಬಂದಿದ್ದೆ? ನಾನು ಅಮೆರಿಕಲ್ಲಿ ಗ್ರೀನ್ ಕಾರ್ಡ್ ಹೋಲ್ಡರ್ ಆಗಕ್ಕೆ ಕಾರಣನೇ ನಮ್ಮ ಅಂಕಲ್ ಗೋಪಿನಾಥ್. ನಾನು ಎಷ್ಟೋ ಸಲ ಅವ್ರನ್ನ ಅಮೆರಿಕಕ್ಕೆ ಕರೆದೆ, ಅವ್ರು ಬರೋಕ್ ಒಪ್ಲೇ ಇಲ್ಲ. ಏನೋ ಒಂಥರ ವೈರಾಗ್ಯ. ಅಂದ್ರೆ ಗಡ್ಡ ಬಿಟ್ಟಿರ್ಬೇಕು. ಹೌದು ಕಣ, ನಿಂಗೆ ಹೇಗೆ ಗೊತ್ತು? ಈ ಏನಾದ್ರೂ ಒಂದು ಬಿಡ್ಬೇಕು ಅಂತ ಡಿಸೈಡ್ ಮಾಡಿದವರು ಮೊದ್ಲು ಬಿಡೋದೇ ಗಡ್ಡ ಕಣ. ಅದಕ್ಕೆ ನಮ್ಮ ಅಂಕಲ್ನ ಅಮೆರಿಕಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತ ಇದ್ದೀನಿ. ನಿನ್ನಿಂದ ಒಂದು ಸಹಾಯ ಆಗ್ಬೇಕು. ಈಗೇನೋ ಒಬ್ಬಮ್ಮನ ಮಿಸ್ಸಸ್ ಒಂದು ಫೋನ್ ಮಾಡ್ಬಿಟ್ಟು ಅಮೆರಿಕದಲ್ಲಿ ಬಾಡಿಗೆ ಮನೆ ಏನಾದ್ರೂ ಕೊಡಿಸ್ಲಾ? ಅಲ್ಲ ಕಣ, ಕಳೆದೋಗಿರೋ ನಮ್ಮ ಅಂಕಲ್ ಗೋಪಿನಾಥ ಹುಡುಕೊಡ್ಬೇಕು. ಏನ್ ಹೇಳ್ತಾ ಇದೀಯ ನೀನು? ಅವ್ರನ್ನ ನೋಡ್ಕೊಳಕ್ಕೆ ಅಂತ ನಮ್ಮ ಸಂಬಂಧಿಕರ ಮನೇಲಿ ಬಿಟ್ಟಿದೆ ಕಣ. ಆಗ ದುಡ್ಡು ಕಳಿಸ್ತಾ ಇದ್ದೆ. ಅವ್ರು ಸರಿಯಾಗಿ ನೋಡ್ಕೊಳ್ಳಿಲ್ಲ ಅಂತ ಕೋಪ ಮಾಡ್ಕೊಂಡು ಅಂಕಲ್ ಗೋಪಿನಾಥ್ ಮನೆ ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಈ ವಯಸ್ಸಾದವ್ರ ಹಣೆ ಬರನೇ ಇಷ್ಟ ಕಣ. ಈ ಮನೆ ಬಿಟ್ಟು ಹೋಗೋದಕ್ಕೆ ಏನಾದ್ರು ಒಂದು ನೆಪ ಮಾಡ್ಕೊಂಡ್ಬಿಡ್ತಾರೆ. ನೀನ್ ಯಾಕೆ ಯೋಚನೆ ಮಾಡ್ತೀಯಪ್ಪ? ಅವ್ರದ್ದೊಂದು ಫೋಟೋ ಇದ್ರೆ ಕೊಡು, ನಾನು ಅವ್ರನ್ನ ಆದಷ್ಟು ಬೇಗ ಹುಡುಕ್ಸ್ಕೊಡ್ತೀನಿ. ಫೋಟೋ ಇಲ್ಲ ಕಣ, ಅವ್ರು ಹೀಗೆ ಇರ್ಬೋದು ಅಂತ ಒಂದು ರೇಖಾಚಿತ್ರ ಬಿಡಿಸಿದೀನಿ. ಇದ್ರ ಆಧಾರದ ಮೇಲೆ ಇವ್ರನ್ನ ಹುಡುಕೊಡು. ರಾಜೇಂದ್ರ, ಇಷ್ಟು ಸಾಕ್ಷಿ ಇದೆಯಲ್ಲ, ಸಾಕು ಬಿಡ. ನನ್ನ ಕೈಲಿ ಆಗದಿರೋ ಕೆಲಸ ಯಾವ್ದು ಹೇಳ? ಅದೇ ನಿಂಗೆ ನೆನ್ಪಿರ್ಬೇಕಲ್ಲ 8ನೇ ಕ್ಲಾಸಲ್ಲಿ. ಅದೇ ಕಣ ನಮ್ಮ ಮೇಡಮ್ ಏರ್ಪೆನ್ ಕಳ್ಕೊಂಡ್ಬಿಟ್ಟಿದ್ರು. ಹುಡುಕೊಟ್ಟನ್ ಯಾವನ? ನಾನು ಕಣ. ಏರ್ಪೆನ್ ಹುಡುಕೊಟ್ಟವನಿಗೆ ನಿಮ್ಮ ಅಂಕಲ್ ಹುಡುಕೊಡಕ್ಕಾಗಲ್ಲ. ಸಿಕ್ಕಿದ್ರು ಅಂತ ತಿಳ್ಕೊ ಹೋಗ. ನೋಡು, ಈಗ ನಾನು ಅಮೆರಿಕಕ್ಕೆ ಹೋಗ್ತಾ ಇದ್ದೀನಿ. ಅವ್ರು ಸಿಕ್ಕಿದ ತಕ್ಷಣ ಒಂದು ಫೋನ್ ಮಾಡು, ಬಂದ್ ಇವ್ರನ್ನ ಕರ್ಕೊಂಡು ಹೋಗೋದ್ರ ಜೊತೆಗೆ ನಿನಗೆ 10 ಲಕ್ಷ ರೂಪಾಯಿ ಕೊಟ್ಬಿಟ್ಟು ಹೋಗ್ತೀನಿ. ಕುಟುಂಬದ ಸರ್ವ ಸದಸ್ಯರಲ್ಲಿ ಒಂದು ವಿನಂತಿ, ಈ ರೇಖಾಚಿತ್ರವನ್ನು ಸೂಕ್ಷ್ಮವಾಗಿ ಗಮನಿಸಿ. ಈ ಚಿತ್ರದಲ್ಲಿರುವ ವ್ಯಕ್ತಿಯ ಹೆಸರು ಅಂಕಲ್ ಗೋಪಿನಾಥ್. ಈ ಅಂಕಲ್ ನನ್ನ ಜೀವದ ಗೆಳೆಯ ರಾಜೇಂದ್ರ. ಅಮೆರಿಕದಲ್ಲಿ ನೆಲೆಸಿದಾರಲ್ಲ, ಅವರ ಅಂಕಲ್. ಸದ್ಯಕ್ಕೆ ಇವರು ಕಳೆದು ಹೋಗಿದ್ದಾರೆ. ಇವರನ್ನು ಯಾರು ಹುಡುಕಿ ಕೊಡ್ತಾರೋ ಅವರಿಗೆ ನಾನು 10 ಹುಣಸೆ ಬೀಜಗಳನ್ನು ಕೊಡದ 10 ಲಕ್ಷ ರೂಪಾಯಿಗಳನ್ನು ಕೊಡ್ತೀನಿ. ಯಾರಿಗುಂಟು? ನಾನು ಇವ್ರನ್ನ ಹುಡುಕ್ಬಿಟ್ರೆ 10 ಲಕ್ಷ ರೂಪಾಯಿ ಕೊಡ್ತೀರಾ? ನನ್ನೊಬ್ಬನನ್ನು ಹೊರತುಪಡಿಸಿ ಮನೆಯಲ್ಲಿರುವ ಯಾರೇ ಆಗಲಿ ಇವರನ್ನು ಹುಡುಕಿ ತಂದ್ರೆ ಅವರಿಗೆ 5 ಲಕ್ಷಗಳನ್ನು ಕೊಡಲಾಗುವುದು. ಮಿಕ್ಕಿರ್ತಕ್ಕಂಥ 5 ಲಕ್ಷವನ್ನು ಮನೆ ಮಂದಿಗೆಲ್ಲ ಸಮನಾಗಿ ಹಂಚಲಾಗುವುದು. ಷರತ್ತುಗಳು ಅನ್ವಯ. ಇದ್ರದ್ದು ಒಂದು ಜೆರಾಕ್ಸ್ ಕಾಪಿ ನಿಮ್ಮ ಕೈ ಕೊಡ್ತೀನಿ. ಇಷ್ಟ ಇದ್ದರೂ ಈಗಿಂದೀಗಲೇ ಹುಡುಕೋದಕ್ಕೆ ಹೊರಡೆ. ಕಷ್ಟ ಆದವರು ಇಲ್ಲೇ ಬೆಚ್ಚು ಕುಟ್ಕೊಂಡು ಮನೆಯನ್ನು ಮಾಲಕಳಿ. ಇಷ್ಟರ ಮೇಲೆ ಆಗಲ್ಲ. ಅದು ಕುಟುಂಬದ ಸರ್ವ ಸದಸ್ಯರಲ್ಲೂ ಒಂದು ನಮ್ರ ವಿನಂತಿ. ನಾವೆಲ್ಲರೂ ಈ ತರ ಗುಂಪಾಗಿ ಹೋಗಿ ಹುಡುಕಿದ್ರೆ ಈ ವ್ಯಕ್ತಿನೂ ಸಿಕ್ಕಲ್ಲ, ದುಡ್ಡು ಸಿಕ್ಕಲ್ಲ. ಹಾಗಾಗಿ ನಾವು ಸಪ್ರೇಟ್ ಆಗಿ ಹುಡುಕ್ಬಿಟ್ರೆ ಆದಷ್ಟು ಬೇಗ ಈ ವ್ಯಕ್ತಿನೂ ಸಿಗ್ತಾನೆ, ದುಡ್ಡು ಸಿಕ್ಕುತ್ತೆ ಅಂತ ನನ್ನ ಅನಿಸಿಕೆ. ತಮ್ದೇನಾದ್ರೂ ಅಭಿಪ್ರಾಯ ಇದ್ರೆ ಹೇಳ್ಬಿಡಿ. ನಾನು ಬಿಟ್ಲ ಒಂದು ಗ್ರೂಪ್ ದಂಡ ಪಿಂಡಗಳು ಅಂತ ಇಲ್ಲೂ ಕೂಡ ಪ್ರೂವ್ ಮಾಡ್ಬಿಟ್ರಲ್ಲಪ್ಪ. ಹುಡುಕಿ ಪಲ್ಲು, ನೀ ನನ್ ಜೊತೆ ಬಾರೆ. ಪಲ್ಲು, ನೀನ್ ನನ್ ಜೊತೆ ಬಾಲೆ. ನನ್ ಜೊತೆ ಬಾರೆ. ನಿನಗೆ ಅಮ್ಮ ಬೇಕು, ಅತ್ತಿಗೆ ಬೇಕು? ಅದು ನಂಗೆ ಅಮ್ಮನೇ ಬೇಕು. ನಾನು ಅಮ್ಮನ ಜೊತೆ ಹೋಗ್ತೀನಿ. ಹೋಗ್ಬರಿ. ಜಾತಿ ಚಂಬಲ್ತಿದ್ದೀವ್ರೆ, ನಿಮ್ಮ ಪಾಲಿಗೆ ನಾನೇ ಸತ್ತೋಗಿದ್ದೀನೇನ್ರಿ. ಹಿಡ್ಕಳೆ ಕೈ, ಇಬ್ರು ಸೇರ್ಕೊಂಡು ಹುಡ್ಕೋಣ. ನಾನು ನಿಮ್ ಜೊತೆ ಬರೋದಾ? ನೆವರ್. ನನ್ ರೂಟೇ ಬೇರೆ, ನಿಮ್ ರೂಟೇ ಬೇರೆ. ಯಶೂರೇ, ನಾನೀಗ ಯಾವ ಕಡೆ ಹೋಗ್ಲಪ್ಪ? ಇವರಿಂದನೇ ಹೋಗ್ಬಿಡ್ತೀನಿ. ಇಲ್ಲೇ ಇಲ್ಲಿ ನೋಡ್ತೀನಿ. ಇಲ್ಲೂ ನೋಡಿ, ಅಲ್ಲೂ ನೋಡು. ಏನ್ ಅದೃಷ್ಟನೇ, ಹುಡುಕೋ ಬಳ್ಳಿ ಕಾಲಿಗೆ ಸಿಕ್ಕಾಕೋತು. ಅಂದ್ಮೇಲೆ ನಾವು ಹುಡುಕ್ತಿದ್ದ ಬಳ್ಳಿ ಇದೇನೆ. 10 ಲಕ್ಷ ರೂಪಾಯಿ ನಮಗೆ ಗ್ಯಾರಂಟಿ. 10 ಲಕ್ಷ ಇಲ್ಲಮ್ಮ, ಅದ್ರಲ್ಲಿ 5 ಲಕ್ಷ ಎಲ್ರಿಗೂ ಹಂಚ್ಬೇಕಲ್ಲ. ಹೋಗ್ಲಿ ಬಿಡೆ, ಅಷ್ಟಾಗ್ಲೂ ಬರುತ್ತಲ್ಲ. ಹೋಗಿ ಹೆಸರೇನು ಅಂತ ಕೇಳು. ನಮಸ್ಕಾರ. ಬುಲ್ಬುಲ್, ನೀವು ಗೋಪಿನಾಥ್ ಅಂಕಲ್ ಅಲ್ವಾ? ಗಡ್ಡ ಬಿಟ್ಟು ಮಾತ್ರಕ್ಕೆ ನಾನು ಅಂಕಲ್ ಆಗ್ಬಿಡ್ತೀನ? ಗೋಪಿ ಅಂತ ಕರಿ, ಇಲ್ಲ ಪ್ರೀತಿಯಿಂದ ನಾಥ ಅಂತ ಕರಿ. ಬನ್ನಿ ಮನೆಗೆ ಹೋಗೋಣ. ಬಲೆ ಫಾಸ್ಟ್ ಇದೆಯಾ ಹುಡುಗಿ ನೀನು? ಮನೆಗೆ ಕರಿತಾ ಇದೆಯಲ್ಲ. ಒಂದ್ ಕೆಲಸ ಮಾಡು, ನಿಮ್ ಮನೆಗ್ ಬೇಡ, ನಮ್ ಮನೆಗೆ ಹೋಗೋಣ. ನಮ್ಮನೆ ಖಾಲಿ ಇದೆ. ನಿಮ್ ಮನೆಗೆ ನಾನೇ ಬರ್ಬೇಕು. ಅಲ್ಲೇ ಜೋಡಿ ಜುಟ್ಟು. ನೀನ್ ಯಾಕೆ ನಿಮ್ ಮನೆ ಕರಿತಾ ಇದೀಯೋ ಅದಕ್ಕೆ ನಾನು ನಮ್ಮನೆ ಕರಿತಾ ಇದ್ದೀನಿ. ಬಾರೆ ಜೋಡಿ ಜುಟ್ಟು. ಬರ್ಲಿಲ್ಲ ಅಂದ್ರೆ ಈಗ ಅಷ್ಟೇ. ಏನಪ್ಪ, ರಸ್ತೆಲಿ ಹೆಣ್ಮಕ್ಳು ಕೈ ಹಿಡಿದು ಎಳೆದಾಡ್ತಿದ್ರೆ ಏನ್ ಚೆನ್ನಾಗಿರುತ್ತೆ? ಮುದುಕೆ, ಇಲ್ದೇ ಇರೋ ಉತ್ಸಾಹ ಬರೀ ನಿನ್ಗೆ ಯಾಕೆ? ಸುಮ್ಮನೆ ಬಾಯಿ ಮುಚ್ಕೊಂಡು ಹೋಯ್ತಾ ಇರು. ನೀನು ಗೋಪಿನಾಥ್ ತಾನೆ? ಅಲ್ಲ, ನಾನು ಇವಳ ಕಾಸಾನಾಥ. ಈಗಿನಿಂದ ಇವಳು ನನ್ನ ಹೆಂಡತಿ,
ನಾನು ಇವಳ ಗಂಡ. ಇವಳಿಗೆ ಮದುವೆ ಆಗಿದೆಯಪ್ಪ. ಆಗಿದ್ರೇನಂತೆ, ಅವನ್ನ ಬಿಟ್ಟಾಕ್ತಾಳೆ, ನನ್ನನ್ನ ಕಟ್ಕೊಂತಾಳೆ. ನನ್ನ ಯಾರು ಅಂತ ತಿಳ್ಕೊಂಡಿದ್ದೀಯಾ? ಇವಳು ನನ್ನ ಮಗಳು. ಓ, ಮಗಳನ್ನೇ ಚೂ ಬಿಟ್ಟಿದ್ದೀಯಲ್ಲ, ನೀನೆಂತ ತಾಯಿ. ಮರ್ಯಾದೆ ಇವಳು ಕೈ ಬಿಟ್ಟೆ ಸರಿ, ಇಲ್ಲ ಅಂದ್ರೆ ನನ್ನ ಇನ್ನೊಂದು ಮುಖ ತೋರಿಸ್ಬೇಕಾಗುತ್ತೆ. ಅಯ್ಯೋ, ನನ್ನ ಎಲ್ಲಾ ಮುಖಗಳನ್ನು ತೋರ್ಸೆ ಕೊನೆಗೆ ಈ ಮುಖಕ್ಕೆ ಇಳಿದಿದ್ದೀನಿ. ಅದು ಯಾವನು ಬಂದು ಬಿಡಿಸ್ಕೊಂಡು ಹೋಗ್ತಾನ, ನಾನು ನೋಡ್ತೀನಿ. ಮಗನೇ, ನೀನು ಬಿಡ್ತೀನಿ. ಪದ್ದ ನಿನ್ ಫೋನಿಗೆ ಅದು ಮಿಸ್ ಕಾಲ್ ಬಂದ್ ಕೊಡ. ಯಾರು ನೋಡ, ಯಾರ ಪಾರ್ವತಿ ನಂಬ್ಯಾರಂತೆ. ಅದು ಪಾರ್ವತಿ ನಂಬ್ಯಾರಲ್ಲ, ಪ್ರೈವೇಟ್ ನಂಬರ್. ಬಿಟ್ಲು 10 ಲಕ್ಷ ರೂಪಾಯಿ ಅಲ್ಲೇ ಕೂತಿದೆ ನೋಡು. ಪದ್ದು 10 ಲಕ್ಷ ಸಿಗಲ್ಲ, ಬರೀ 5 ಲಕ್ಷ ಸಿಗೋದು. 200 ರೂಪಾಯಿ ಗಿಂಜುತ್ತಾ ಇರ್ತೀವಿ, 5 ಲಕ್ಷ ಸಿಕ್ಕರೆ ಸುಮ್ನೆ ಇರ್ಬೇಕಾ? 10 ದುಡ್ಡು ಸಿಕ್ಕಿದ್ರೆ ಏನೋ ಮಾಡೋದು. ನಾವಿಬ್ರು 200 ರೂಪಾಯಿ ಇಟ್ಕೊಳ್ಳೋಣ, ಮಿಕ್ಕಿದ್ನ ತಿರುಪತಿ ಉಂಡಿಗೆ ಹಾಕ್ಬಿಡೋಣ. ವಿಚಾರಿಸಲ್ಲ. ಸರ್, ನಿಮ್ಮ ಹೆಸರು ಗೋಪಿನಾಥ್ ತಾನೆ? ಇಂಗ್ಲಿಷ್ ಹೆಸರು ಇಟ್ಕೊಂಡಿದಾರ? ಅದೇನ ಸರ್ ನಿಮ್ಮ ಹೆಸರು? ಗೋಪಿನಾಥ ಅಂತ ನನ್ನ ಹೆಸರು ಚೇಂಜ್ ಆಗೋದ್ರಲ್ಲಿ ಸರ್, ಈ ಗಿನ್ನಿಸ್ ಅಂದ್ರೆ ಏನ್ ಸರ್? ನನ್ನ ಜೀವನದ ಪರಮೋಚ್ಚ ಉದ್ದೇಶನೇ ಗಿನ್ನಿಸ್. ವಿನಿಸ್ ದಟ್ ಗಿನ್ನಿಸ್. ಬಿಟ್ಲ ಫಾರಿನ್ ಟೂರ್ ಹೋಗೋಣ ಅಂತಿದಾರ? ನಿನಗೆ ಹೇಗೆ ಗೊತ್ತಾಯ್ತು? ಸರ್, ಅಮೆರಿಕ ನಿಮ್ಮನ್ನ ಬಾ ಬಾ ಅಂತ ಕರಿತಿದ್ರು, ನೀವ್ ಯಾಕೆ ಹೋಗ್ತಿಲ್ಲ ಅಂತ? ಕರಿಯೋ ಅಮೆರಿಕಾಗೇನೋ ಗೊತ್ತಾಗತ್ತೆ, ಈ ಕೆರಿಯೋ ಗಡ್ಡದ ಕಷ್ಟ ಏನು ಅಂತ. ಬಿಟ್ಲ ಡೌಟೇ ಇಲ್ಲ, ಸೇಮ್ ಟು ಸೇಮ್. ಬುಡ್ಡ ಕನ್ನಡ ಕಳ್ಕೊಂಡ್ಬಿಟ್ಟಿದ್ದಾನೆ ಅನ್ಸುತ್ತೆ. ಹಾಕ್ಬಿಟ್ರೆ ಗುಡ್ಡ ಹೋಗುತ್ತೇನಪ್ಪ. ಬಿಟ್ಲ ನಿಮಿಷಪ್ಪ, ನನಗೆ ಒಂದು ಡೌಟು. ಏನೋದ? ಆ ಗಡ್ಡ ಒರಿಜಿನಲ್ ಡೂಪ್ಲಿಕೇಟ್ ಅಂತ ಎಳ್ದು ನೋಡಿದ್ರೆ ಗೊತ್ತಾಗಪ್ಪ. ಹೊಡೆಯೋದರ ಹೊಡಿತಾ ಇದ್ರ, ಯಾಕೆ ಹೊಡಿತಾ ಇದ್ರಿ? ಹೇಳ್ಬಿಟ್ಟು ಹೊಡಿದ್ರಿ. ಗಿನ್ನೆಸ್ಗೆ ಅಂತ ಕಷ್ಟಪಟ್ಟು ಬೆಳೆಸ್ತಿರೋ ಗಡ್ಡ ಬಿಡ್ತೀನಿ ಅಂತ ಹೇಳಿದ್ರು. ಅಲ್ಲ ಸರ್, ಇಷ್ಟು ಚಿಕ್ಕ ಗಡ್ಡೆ ಇಟ್ಕೊಂಡು ಗಿನ್ನಿಸ್ಗೆ ಹೋಗ್ತೀರಾ? ಚಿಕ್ಕದೇ ಬೆಳೆಯೋದು ಗೊತ್ತಾ? ನಿಮ್ ಗಡ್ಡ ಒರಿಜಿನಲ್ ಅಂತ ಗೊತ್ತಾಯ್ತು, ಬಿಟ್ಬಿಡಿ. ನಿಮ್ಮನ್ನು ಬಿಟ್ಬಿಡ್ತೀನ? ಸರ್, ನನ್ ಫೋನ್ ಕೊಟ್ಬಿಡಿ ಸರ್. ನನಗೆ ಇಷ್ಟು ಕಷ್ಟ ಕೊಟ್ಟ ಮೇಲೆ ನಿಮ್ಮನ್ನು ಸುಮ್ಮನೆ ಬಿಟ್ಬಿಡ್ತೀನ? ನಾ ಹೇಳಕ್ಕೆ ಏನ್ ಮಾಡ್ಬೇಕು ಸರ್? ಈಗಲಾದ್ರೂ ಫೋನ್ ಕೊಟ್ಬಿಡಿ ಸರ್. I'm not satisfied. ಸಾರಿ ತಾತ. ಗಿನ್ನಿಸ್ ಗೋಪಿನಾಥ್ ಅವ್ರೆ, ಮೊಬೈಲ್ ಕೊಡ್ತೀರಾ? No mobile. First call, then mobile, then ಮೊಬೈಲ್ ಕೊಡ್ತೀರಾ? ಒಪ್ಪಂದ. ಅತ್ತೆ ಎಲ್ಲೇ? ಅವ್ರೊಂದ್ ಕಡೆ ಆದ್ರೂ ನಾನೊಂದ್ ಕಡೆ ಆಗ್ಬಿಟ್ಟೆ. ಅದ್ಕೆ ನೀವ್ 5 ಲಕ್ಷ ಹೊಡೆದು ಬಿಟ್ರಿ. ಏನ್ ಹೇಳ್ತಾ ಇದೀಯ? ಅಲ್ಲಿ ನೋಡಿ ನಿಮ್ 5 ಲಕ್ಷ ಗಡ್ಡ ಬಿಟ್ಕೊಂಡು ಕೂತಿದೆ. Oh my God!
ಸೇಮ್ ಮೂಗು ಸೇಮ್ ಟು ಸೇಮ್. ಅಂಕಲ್ನ ಹುಡುಕಿದ್ ನಾನೇ ಅಂತ ಹೇಳ್ಬಿಡ್ತೀನಿ. ಆದ್ರೆ ಅಂಕಲ್ನ ಮೊದಲು ತೋರಿಸಿದ್ ನಾನು. ಹಲೋ ಎಕ್ಸ್ಕ್ಯೂಸ್ ಮೀ, ನಾನು ಇದೇ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೆ ತಾನೆ, ನೀನ್ ತೋರಿಸದೆ ಹೋದ್ರು ನಾನೇ ಅವ್ರನ್ನ ನೋಡ್ತಿದ್ದೆ ತಾನೆ. ಅಂದ್ಮೇಲೆ 10 ಲಕ್ಷ ನನಗೆ. ನಿಮ್ಗೆ 10 ಲಕ್ಷ ಸಿಗುತ್ತೆ, 5 ಲಕ್ಷ ನಿಮ್ಗೆ ಹೋಗುತ್ತೆ, ಇನ್ನು 5 ಲಕ್ಷ ಉಳ್ದವ್ರಿಗೆ ಹೋಗುತ್ತೆ. ಸರಿ ಬಾರಿ ವಿಚಾರಿಸೋಣ. ನಮಸ್ಕಾರ, ನನ್ನ ಹೆಸರು ಜಾಜಿ ಅಂತ. ಜಾಜಿ ಜಗ್ ಜಗ್ ಜಾಜಿ ಜಮ್ ಜಮ್ ಜಾಜಿ ಜಗ್ ಜಗ್ ಜಾಜಿ ಜಮ್ ಜಮ್ ಜಾಜಿ. ಅದ್ಕೆ ನೀವು ಸಿಕ್ಕಿರೋ ಖುಷಿಗೆ ಅಂಕಲ್ ಜಾಜಿ ಜಾಜಿ ಅಂತ ಕುಣಿತಾ ಇದ್ದಾರೆ. ಜಗ್ ಜಗ್ ಅಂಕಲ್, ನಿಮ್ಮ ಹೆಸರು ಗೋಪಿನಾಥ್ ಅಲ್ವಾ? ಗೋಪಿನಾಥ್ ಜಾಜಿ ಜಗ್ ಜಗ್ ಜಾಜಿ ಜಮ್ ಜಮ್ ಜಾಜಿ ಜಗ್ ಜಗ್ ಜಾಜಿ. ಯಾಕಂಕಲ್ ಆಗ್ಲಿಂದ ಜಾಜಿ ಜಾಜಿ ಅಂತ ಹೇಳ್ತಾನೆ ಇದ್ದೀರಾ? ನಂಗೆ ಗೊತ್ತಿತ್ತು ನಮ್ ಜಾಜಿ ಬಂದು ಬರ್ತಾನೆ ಅಂತ. ಜಾಜಿ ಅದಕ್ಕೆ ನನ್ಗೆ ಯಾಕೋ ಡೌಟ್ ಬರ್ತಾ ಇದೆ. ಏನೇ ನಿನ್ ಡೌಟು? ಇವ್ರಿಗೆ ಮದ್ವೆನೇ ಆಗಿಲ್ಲ ಅನ್ಸುತ್ತೆ. ಪಾಪ ನನ್ಗೇನು ಹಾಗೆ ಕಾಣಿಸ್ತಾ ಇಲ್ಲ. ಅಂಕಲ್ ತುಂಬಾ ಒಳ್ಳೆಯವ್ರ ತರ ಕಾಣಿಸ್ತಾ ಇದಾರೆ. ಅದಕ್ಕೆ ಇಂಥ ಅಂಕಲ್ಗಳಿಗೆ ಚಪ್ಪಲ ಜಾಸ್ತಿ. ಅಂಕಲ್ ನಿಮ್ಗೆ ಹುಚ್ಚಿಡ್ದಿದ್ಯಾ? ಹುಚ್ಚ ಯಾರು ಹೇಳಿದ್ರು ನನ್ಗೆ ಹುಚ್ಚಿಡ್ದಿದೆ ಅಂತ? ನಾನು ಚೆನ್ನಾಗಿದ್ದೀನಿ. ಜಗ್ ಜಗ್ ಜಾಜಿ ಜಮ್ ಜಮ್ ಜಾಜಿ. ಜಗ್ ಜಗ್ ಅಂಕಲ್, ನಿಮ್ಗೆ ರಾಜೇಂದ್ರ ಅನ್ನೋರು ಗೊತ್ತಾ? ಅಮೆರಿಕಾದಲ್ಲಿ ಇದಾರಲ್ಲ ರಾಜೇಂದ್ರ ಅಂತ, ಅವ್ರು ನಿಮ್ಮನ್ನ ಅಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತ ಟ್ರೈ ಮಾಡ್ತಾನೆ ಇದ್ದಾರೆ. ಜಗ್ ಜಗ್ ಜಾಜಿ ಜಮ್ ಜಮ್ ಜಾಜಿ ಜಗ್ ಜಗ್ ಜಾಜಿ ಜಮ್ ಜಮ್ ಜಾಜಿ. ಜಗ್ ಜಗ್ ಅಂಕಲ್, ನೀವು ಇಷ್ಟೆಲ್ಲ ಖುಷಿ ಪಡ್ತಿದ್ದೀರಲ್ಲ, ಅದಕ್ಕೆ ಕಾರಣ ಏನು? ಕಲ್ಲೋಗಿದ್ದ ಹೆಂಡತಿ ಸಿಕ್ಬಿಟ್ಲು. ಎಲ್ಲ ನಿಮ್ಮ ಹೆಂಡತಿ? ಇವಳೇ ಹೆಂಡತಿ. ಬಾರೆ ಬಾರೆ ಕಲ್ಯಾಣ ಮಂಟಪಕ್ಕೆ ಬಾ. ನಾನ್ ನಿಮ್ ಹೆಂಡತಿ ಅಲ್ಲ, ನಾನು ಜಾಜಿ ಜಂಬಲ್ದಿನ್ನಿ. ನಿಮ್ ಮುಖ ನೋಡಿದಾಗ ಗೊತ್ತಾಗಲ್ವಾ ನೀನೇ ನನ್ನ ಹೆಂಡತಿ? ಅದಕ್ಕೆ ನಾನು ಈಗಾಗ್ಲೇ ಒಬ್ರ ತಗ್ಲಾಕೊಂಡು ಸಿಕ್ಕಾಪಟ್ಟೆ ಅನ್ಭವಿಸ್ಬಿಟ್ಟಿದ್ದೀನಿ. ನಾನೇನಾದ್ರು ಇವರಿಂದ ಬಿಡ್ಸಕ್ ನಿಮ್ಮನ್ ಬಂದ್ರೆ ಮತ್ತೆ ತಗ್ಲಾಕೋತೀನಿ. ನೀವುಂಟು ಜಗ್ ಜಗ್ ಅಂಕಲ್ ಉಂಟು. ಎಲ್ಲ ಹೊರಟೋಗಿದ್ದೆ. ಅದೇನಾಯ್ತು ಅಂದ್ರೆ ಇಷ್ಟಾಯ್ತು, ಹೋಗ್ಲಿ ಬಿಡಮ್ಮ. ಇನ್ಮೇಲೆ ಮೂವಲು ಒಟ್ಟಿಗೆ ಹುಡ್ಕೋಣ. ಅಮ್ಮ ಅಲ್ಲೋಡು 5 ಲಕ್ಷದ ಗಡ್ಡೆ ದಾಸಮ್ಮಿ. ಕಣ್ಣು ಸೇಮ್ ಟು ಸೇಮ್, ಮೂಗು ಸೇಮ್ ಟು ಸೇಮ್, ಗಡ್ಡ ಸೇಮ್ ಟು ಸೇಮ್. ಆದ್ಮೇಲೆ ಅವನೇ ಗೋಪಿನಾಥ್. ನಾವು ಹುಡುಕ್ತಾ ಇದ್ದದ್ದು ಇವನನ್ನೇ. ನೀವಿಬ್ರು ಹೋಗಿ ವಿಚಾರಿಸಿ, ನಾನು ಇಲ್ಲೇ ಹೇಳ್ತೀನಿ. ಅಮ್ಮ ಒಂದ್ಸತಿ ವಿಚಾರಿಸೋದಕ್ಕೆ ಹೋಗಿ ಏನಾಯ್ತು ಅಂತ ನಿನ್ಗೆ ಗೊತ್ತು ತಾನೆ? ಅತ್ತೆ, ನಾನು ವಿಚಾರಿಸೋದಕ್ಕೆ ಹೋಗಿ ಏನಾಯ್ತು ಅಂತ ಗೊತ್ತು ತಾನೆ. ನೋಡಿ, 3 ಜನನು ಒಟ್ಟಿಗೆ ಹೋಗಿ ವಿಚಾರಿಸೋಣ. ಅದೇನಾಗುತ್ತೆ 3 ಜನ ಒಟ್ಟಿಗೆ ಅನ್ಭವಿಸೋಣ. ನಮಸ್ಕಾರ. ನಮಸ್ಕಾರ. ನನ್ನಿಂದ ಏನಾಗ್ಬೇಕಾಗಿತ್ತು? ನಿಮ್ಗೆ ಅಮೆರಿಕಲ್ಲಿರೋ ರಾಜೇಂದ್ರ ಗೊತ್ತಾ? ಅಮೆರಿಕದ ರಾಜೇಂದ್ರನ ಬಹಳ ಚೆನ್ನಾಗ್ ಗೊತ್ತಲ್ಲ. ಗೊತ್ತು. ಹ್ಯಾಕ್ ಗೊತ್ತು ಅಂದ್ರೆ ಅಲ್ಲಿಂದ ಅವನು ಒಡವೆಗಳನ್ನ ನನಗೆ ಕಳಿಸ್ತಾ ಇರ್ತಾನೆ. ಒಡವೆಗಳನ್ನ ಚೆಕ್ ಮಾಡೋದ್ರಲ್ಲಿ ನಾನು ಎಕ್ಸ್ಪರ್ಟ್. ಖರ್ಚು ನೋಡಿದ್ರೆ ಸಾಕು ಅಸ್ಲಿನ ನಕಲಿನ ಅಂತ ಹೇಳ್ಬಿಡ್ತೀನಿ. ನನಗೂ ಬಹಳ ದಿವಸದಿಂದ ನನ್ನ ಒಡವೆಗಳನ್ನ ಚೆಕ್ ಮಾಡಿಸ್ಬೇಕು ಅಂತ ಆಸೆ ಇತ್ತು. ನೋಡಪ್ಪ, ಇದು ಅಸಲಿನ ನನ್ನ ನಕಲಿನ ನೋಡು. ಇಲ್ಲಮ್ಮ, ನಿನ್ ಕತ್ತಿಂದು ತಕ್ಕೊಡು. ನಿಮ್ ಮೂಗಿಂದು ತಕ್ಕೊಡಿ. ಇದು ಉಮಾಗೋಲ್ಡು. ಉಮಾಗೋಲ್ಡ? ಹಾಗಿದ್ರೆ ಹಾಗೆ ಇರಲಿ. ಇದು ಅಪ್ಪಟ ಬಂಗಾರ. ಹಿಂದೆ ಹೋಗಿದ್ಲೆ ನಮ್ಮ ಯಜಮಾನನ್ನ ಬಲಿ ಹಾಕ್ಬಿಡ್ತಿರ್ಲಿಲ್ವಾ? ಇದು ಅಪ್ಪಟ ಬಂಗಾರನೇ. ಇದನ್ನ ನಮ್ಮಮ್ಮ ನನ್ ಮದ್ವೆಗೆ ಅಂತ ಮಾಡ್ಸಿದ್ದು. ಇದೇನಾದ್ರೂ ಡೂಪ್ಲಿಕೇಟ್ ಆಗಿದ್ರೆ ನಮ್ಮಮ್ಮನ್ ಬಲಿ ಹಾಕ್ಬಿಡ್ತಿರ್ಲಿಲ್ವಾ? ಅಯ್ಯೋ, ರಾಜೇಂದ್ರ ಬರ್ತಾ ಇದ್ದಾನೆ ಅಲ್ಲಿ. ಅಂತೂ ಇವತ್ತು ಒಳ್ಳೆ ಗುಗ್ಗುಗಳು ಸಿಕ್ಕದು. ಏ, ಮರ್ಯಾದೆಯಾಗಿ ನಮ್ಮ ಒಡವೆಗಳು ಕೊಟ್ಬಿಟ್ಲೆ ಸರಿ, ಇಲ್ಲ ಅಂದ್ರೆ ಮರ್ಯಾದೆ ಆಗಿಲ್ಲಿಂದ ಜಾಗ ಖಾಲಿ ಮಾಡಿದ್ರೆ ಸರಿ, ಇಲ್ಲ ಅಂದ್ರೆ ಚಾಕು ಹಾಕ್ಬಿಡ್ತೇನೆ. ಅಂದ್ರೆ ನೀವು ತೀಫಾ? ಕನ್ನಡದಲ್ಲಿ ಕಳ್ಳ ಅಂತಾರೆ. ಅಪ್ಪ, ಗಂಡುಗಲಿ ವಂಶದ ಹೆಸರು ಹೇಳಕ್ಕೆ ಇರೋದಿದು ಒಂದೇ ಒಡವೆ ಕೊಟ್ಬಿಡಪ್ಪ. ಮರ್ಯಾದೆ ಆಗಿಲ್ಲಿಂದ ಜಾಗ ಖಾಲಿ ಮಾಡಿ, ಇಲ್ಲ ಅಂದ್ರೆ ಚಾಕು ಹಾಕಿ ಬೋಡಿ ತೆಗೆದ್ಬಿಡ್ತೇನೆ. ಈ ಕಳ್ಳ ನಮ್ಮವ್ರಿಗೆಲ್ಲ ಚಾಕು ತೋರಿಸ್ತಾ ಇದ್ದಾನೆ ಅಂದ್ರೆ ನಮ್ಮವ್ರು ಏನೋ ಮಾಡಬಾರ್ದು ಕೆಲಸ ಮಾಡಿರ್ಬೇಕು.
ಹೆಂಗಪ್ಪ ಇವ್ರನ್ನ ಕಾಪಾಡೋದು? ಶಭಾಷ್ ಮಗನೇ, ಗಂಡುಗಲಿ ವಂಶದ ಹೆಸರನ್ನ ಉಳಿಸ್ಬಿಟ್ಟು. ಮಾತ್ರ ರಂಗಮ್ಮನವ್ರೆ, ಆ ಗೋಪಿನಾಥ್ ಅಂಕಲ್ನ ಹುಡ್ಕೊಂಡ್ ಬನ್ನಿ ಅಂದ್ರೆ ಬಂದು ಕಳ್ಳನ್ ಕೈಲಿ ತಗ್ಲಾಕ್ ಕಡಿದ್ರಲ್ಲ, ಏನ್ ಸಮಾಚಾರ? ಅಭಿ ಅವನು ನೋಡೋದಕ್ಕೆ ಸೇಮ್ ಟು ಸೇಮ್ ಗೋಪಿನಾಥ್ ಅಂಕಲ್ ತರನೇ ಇದ್ದ. ಸುಮ್ನೆ ಇರ್ರಿ, ಗಡ್ಡ ಬಿಟ್ಟವರೆಲ್ಲ ಒಂದೇ ತರ ಕಾಣಿಸ್ತಾರೆ. ನಾನು ಈಗಾಗ್ಲೇ ಗೋಪಿನಾಥ್ ಅಂಕಲ್ ಮನೆ ಕರ್ಕೊಂಡು ಹೋಗಾಯ್ತು. ಲಕ್ಷ ನನಗೆ ಗೋಪಿನಾಥ್ ಅಂಕಲ್. ಸೇಮ್ ಟು ಸೇಮ್. ಸೇಮ್ ಟು ಸೇಮ್ ಇರೋದಕ್ಕೆ ಮನೆ ಕರ್ಕೊಂಡ್ ಬಂದಿರೋದು. ಅಲ್ಲಪ್ಪ, ನಾನೊಬ್ಬನೇ ಮನೆಯಲ್ಲಿ ಬಿಟ್ಟು ಹೊರಡೋದಿಲ್ಲ. ಈ ಮನೆ ಯಾರ್ದು? ಗೋಪಿನಾಥ್ ಅಂಕಲ್, ನೀವಿರೋ ತನಕ ಈ ಮನೆ ನಿಮ್ದೇನೆ. ಎಲ್ರು ಹೀಗೆ ಹೇಳ್ತಾರೆ, ಬಿದ್ದೋದ್ಮೇಲೆ ತಾನೇ ಗೊತ್ತಾಗೋದು ಈ ಮನೆ ಯಾರ್ದು ಅಂತ. ಅದು ನನಗೆ ರಾಜೇಂದ್ರ ಪದೇ ಪದೇ ಹೇಳ್ತಾ ಇರೋರು. ನೀವು ಅವನಿಗೇನೋ ಸಿಕ್ಕಾಪಟ್ಟೆ ಸಹಾಯ ಮಾಡ್ಬಿಟ್ಟಿದ್ರಂತೆ. ಅಯ್ಯೋ, ಎಲ್ರಿಗೂ ಸಹಾಯ ಮಾಡ್ತೀನಪ್ಪ, ಬೇಕಾದ್ರೆ ನಿನಗೂ. ಆದ್ರೆ ಮಾಡಿದ ಸಹಾಯನ ಮನಸ್ಸಲ್ಲಿ ಇಟ್ಕೋಬಾರ್ದು, ಮರ್ತು ಬಿಡ್ಬೇಕು. ಬಂಗಾರದಂಥ ಮಾತು, ಇದೇ ದೊಡ್ಡತನ ಅನ್ನೋದು. ಯಾರಿದು? ನನ್ನ ಕುಟುಂಬ ಹೇಳ್ಕೊಳಕ್ ಹೆಂಡತಿ ಇವತ್ತಿನ ತನಕ ದಾಟೈ ಪಿರನ್ನಿ. ಹೋಗ್ರಿ ಬಿಡಯ್ಯ, ಒಂದ್ ದಿವಸ ನೀನು ಬಿದ್ದೋಗುತ್ತಾನೆ. ಇನ್ನು ಇವಳು ನನ್ನ ದೇವರು ಕೊಟ್ಟ ತಂಗಿ. ಬುದ್ಧಿ ಇದೆ ಅನ್ಕೊಂಡ್ರೆ ಇದೆ, ಇಲ್ಲ ಅನ್ಕೊಂಡ್ರೆ ಇಲ್ಲ. ಅಯ್ಯೋ, ದೇವ್ರು ಕೊಟ್ರೆ ಏನು, ಮನುಷ್ಯ ಕೊಟ್ರೆ ಏನು, ಇದು ಒಂದ್ ದಿವಸ ಬಿದ್ದೋಗುತ್ತಾನೆ. ಇನ್ನು ಅವರು ನಮಗೆ ಜನ್ಮವನ್ನು ಕೊಟ್ಟಿರ್ತಕ್ಕಂಥ ಜನ್ಮದಾತೆ. ಲಂಗಮ್ಮ ಲಂಗಮ್ಮ. ಅಯ್ಯೋ, ಲಂಗ ಕಟ್ಕೊಂಡ್ರೆ ಏನು, ಸೀರೆ ಕಟ್ಕೊಂಡ್ರೆ ಏನಮ್ಮ, ನೀನು ಒಂದ್ ದಿವಸ ಬಿದ್ದೋಗುತ್ತಾನೆ. ಪಂಡ್ರಗ 10 ಲಕ್ಷ ರೂಪಾಯಿ ಗಣಿ ಎಲ್ಲೋ. ಸ್ವಲ್ಪ ಮೆತ್ತಗೆ ಮಾತಾಡಲೆ, ಮನೆಗೆ ಹಿರಿಕರು ಬಂದಿದ್ದಾರೆ. ಜೋರಾಗಿ ಮಾತಾಡ್ತಾ ಇದೆಯಲ್ಲ. ಅಪ್ಪಿ ತಪ್ಪಿ ಹಾರ್ಟ್ ಅಟ್ಯಾಕ್ ಆಗಿ ಹೋಗ್ಬಿಟ್ರೆ ಮಣ್ಣು ಮಾಡೋದು ದುಡ್ಡು ಯಾವನ ಹತ್ರ ಇದೆ? ಅದೋ ಇವರೇ ಕಣ, ಗೋಪಿನಾಥ್ ಅಂಕಲ್. ಗೋಪಿನಾಥ್ ಅಂಕಲ್, ನನ್ನ ಹೆಸರು ಪದ್ಮನಾಭ ಅಂತ. ಎಲ್ರು ಪ್ರೀತಿಯಿಂದ ಪದ್ದು ಅಂತ ಕರೀತಾರೆ. ನೋಡಿದ್ರೆ ಗೊತ್ತಾಗುತ್ತಪ್ಪ, ನಿನಗೆ ಮದುವೆ ಆಗಿಲ್ಲ. ಅದೆಷ್ಟು ಕರೆಕ್ಟ್ ಆಗಿ ಹೇಳ್ಬಿಟ್ರಿ ಅಂಕಲ್. ಅಯ್ಯೋ, ನಾನು ಎಷ್ಟು ಕರೆಕ್ಟ್ ಆಗಿ ಹೇಳಿದ್ರೆ ಏನಪ್ಪ ಬಂತು, ಮದುವೆ ಟೈಮ್ನಲ್ಲಿ ನೀನು ಎಲ್ಲಿ ಬಿದ್ದು ಹೋಗ್ತೀವಿ ಅಂತ ಭಯ ಆಗ್ತದೆ. ಅಂಕಲ್, ಮೈಸೂರು ಬಿಟ್ಟಲ್ ಮೂರ್ತಿ ಎಮ್ಮೆ. ಎಮ್ಮೆ ಮೇಯಿಸ್ತ್ರಿ ಏನು, ಕೋಣದ ಮೇಯಿಸ್ತ್ರಿ ಏನು, ನೀನು ಒಂದ್ ದಿವಸ ಬಿದ್ದು ಹೋಗೋದೆ. ಅದು ಎಲ್ರು ಸರಿಯಾಗಿ ಕೇಳಿಸ್ಕೊಂಡ್ರ. ಆ ನಮ್ಮ ರಾಜೇಂದ್ರ ಬಂದು ನಮ್ಮ ಈ ಅಂಕಲ್ನ ಕರ್ಕೊಂಡು ಹೋಗೋವರೆಗೂ ಎಲ್ರು ಕಣ್ಣಲ್ಲಿ ಕಣ್ಣಿಟ್ಟು ಅಂಕಲ್ನ ನೋಡ್ಕೊಬೇಕು. ಹಂಗಂದ್ರೆ ಹೆಂಗೋ? ಈಗ ನೋಡ, ಒಬ್ಬ ತಾಯಿ ತನ್ನ ಮಗುವನ್ನ ತನ್ನ ಗರ್ಭದಲ್ಲಿ ಇಟ್ಕೊಂಡು ಹೇಗೆ ನವಮಾಸ ಕಾಪಾಡ್ತಾಳೋ ಹಾಗೇನೆ ಅಂಕಲ್ನ ಈ ನನ್ನ ಮನೆಯನ್ನು ಗರ್ಭದಲ್ಲಿ ಇಟ್ಬಿಟ್ಟು ಕಾಪಾಡಬೇಕು. ಒಂದನ್ನು ಸ್ಪಷ್ಟವಾಗಿ ತಿಳ್ಕೊಂಡ್ರ. ಈ ಕ್ಷಣದಿಂದ ಏನ್ ಹೇಳಿ, ಈ ಮನೆಗೆ ಯಜಮಾನ ನಾನಲ್ಲ, ಅಂಕಲ್. ಈ ಮನೆಗೆ ನಾನು ಯಜಮಾನ ಆದ್ರೇನು, ಜವಾನ ಆದ್ರೇನು, ಒಂದಲ್ಲ ಒಂದ್ ದಿವಸ ಬಿದ್ದು ಹೋಗೋದೆ. ನನಗೆ ವಾಕ್ ಮಾಡಿ ಅಭ್ಯಾಸ ಇಲ್ಲಪ್ಪ, ಸುಸ್ತಾಗೋಯ್ತಪ್ಪ. ಸುಸ್ತಾಗ್ಬೇಕಂಕಲ್. ಸುಸ್ತಾಗೋದು ಆರೋಗ್ಯದ ಲಕ್ಷಣ. ಮನುಷ್ಯ ಅವಾಗವಾಗ ಬೆವರು ಇಳಿಸ್ತಾ ಇರ್ಬೇಕು. ಅಂಕಲ್, ನೀವ್ ಯಾವ ಸ್ಕೂಲ್ ಓದಿದ್ದು? ನಾನು ಓದಿದ್ದು ಹಳೆ ಸ್ಕೂಲ್ ಅಮ್ಮ, ತುಂಬಾ ಹಳೆ ಸ್ಕೂಲ್. ಅದು ಬಿದ್ದೋಯ್ತು. ಅಂಕಲ್, ನೀವು ಹುಟ್ಟಿದ್ದೆ ಊರಲ್ಲಿ? ಹಳೆ ಊರು, ಹಳೆ ಮನೆ, ಅದು ಬಿದ್ದೋಯ್ತು. ಏನಪ್ಪ, ಇವ್ರು ಓದಿದ್ ಸ್ಕೂಲು ಬಿದ್ದೋಗಿದೆ, ಇವ್ರು ಇದ್ದಿದ್ ಮನೆನೂ ಬಿದ್ದೋಗಿದೆ, ಇವ್ರೊಬ್ರೇ ಉಳ್ಕೊಂಡಿರೋದು. ಇವತ್ತಲ್ಲ ನಾಳೆ ಇವರು ಬಿದ್ದೋಗ್ಬಿಡ್ತಾರೆ. ನಮ್ಮಪ್ಪ ಏನಿಲ್ಲ. ಅಪ್ಪ ಅಪ್ಪ, ಯಾರಪ್ಪ? ನಾನಪ್ಪ, ನೀನ್ ನಮ್ಮಪ್ಪ, ನಾನು ನಿನ್ ಮಗ. ಹೌದಾ ಅಂಕಲ್? ಅಯ್ಯೋ, ಯಾರ್ಯಾರೋ ಬಂದು ಅಪ್ಪ ಅಂತ ಕರೀತಾರೆ, ನಾನೇನಪ್ಪ ಮಾಡ್ಲಿ? ನೋಡಿ, ಅವ್ರಿಗೆ ಮರು ಜಾಸ್ತಿ, ಗುರ್ತಿಡಿಯೋದು ಕಷ್ಟ. ದಯವಿಟ್ಟು ನನ್ನ ಜೊತೆ ಕಳ್ಸ್ಕೊಡಿ. ಅದ್ ಹೇಗ್ರಿ ಆಗುತ್ತೆ? ಮೊದ್ಲು 10 ಲಕ್ಷ ರೂಪಾಯಿ ಇಟ್ಟು ಆಮೇಲೆ ಇವ್ರನ್ನ ಕರ್ಕೊಂಡು ಹೋಗಿ. ಏನೋ ನಮ್ಮಪ್ಪ ನಾನ್ ಕರ್ಕೊಂಡಿದ್ದಕ್ಕೆ ನಾನ್ ನಿಮ್ಗೆ 10 ಲಕ್ಷ ಕೊಡ್ಬೇಕಾ? ಇನ್ನೇನ್ರಿ, ಇವ್ರನ್ನ ಹುಡ್ಕೋದಕ್ಕೆ ಎಷ್ಟ್ ಕಷ್ಟ ಆಗಿತ್ತು ಗೊತ್ತಾ? ಈಗೇನೋ ನೀವು ಬಂದ್ ನಮ್ಮಪ್ಪ ಅಂತಂದ್ರೆ ನಾವು ಕಳ್ಸ್ಕೊಟ್ಬಿಡ್ತೀವ. ನೋಡಿ, ದಯವಿಟ್ಟು ನಮ್ಮಪ್ಪನ ನನ್ನ ಜೊತೆ ಕಳ್ಸ್ಕೊಡಿ. ಮರ್ಯಾದೆಯಿಂದ ಓದೋದ್ ಸರಿ, ಇಲ್ಲ ಅಂದ್ರೆ ನಾನು ನನ್ನ ಇನ್ನೊಂದು ಮುಖ ತೋರಿಸ್ಬೇಕಾಗುತ್ತೆ. ಈಗ ನಾನ್ ನಿನಗೆ ಇನ್ನೊಂದು ಮುಖ ತೋರಿಸ್ಬೇಕಾಗತ್ತೆ. ಏನಪ್ಪ, ಯಾರಿಗೆ ಹೊಡಿತಾ ಇದೀರಾ? ಅವ್ನು ಹೋಗ್ಬಿಟ್ಟ. ಅವ್ನ್ ಹೊಡೆಯೋ ರಭಸದಲ್ಲಿ ನನ್ಗೆ ಏಟಾಗೋಯ್ತು. ನೋಡಿದ್ರ ಅಂಕಲ್, ಈಗ ಕಾಲ ಕೆಟ್ಟೋಗಿದೆ. ಅವ್ನ್ ಯಾವನೋ ಬಂದು ನಿಮ್ಮನ್ನಪ್ಪ ಅಂದ್ರೆ ನಾವು ಕಳ್ಸ್ಕೊಟ್ಬಿಡ್ತೀವ. ಅಲ್ಲಮ್ಮ, ಅವನ್ ನೋಡೋದಿಕ್ಕೆ ನನ್ನ ಮಗನ್ ತರನೇ ಇದ್ದ. ಅವನ್ ನೋಡಿ ತುಂಬಾ ವರ್ಷಗಳಾಯ್ತಲ್ಲ, ಅದಕ್ಕೆ ಮರ್ತ ಹೋಗ್ಬಿಟ್ಟೆ. ಅಂಕಲ್, ಏನ್ ಅಡ್ಗೆ ಮಾಡೋಣ? ಏನಾದ್ರೂ ಮಾಡಮ್ಮ, ತಿಂತೀನಿ. ಬಿದ್ದೋಗ ಮರ, ತಿಂದ್ರೆಷ್ಟು ಇಲ್ದೇ ಇದ್ರೇನು. ಹಾಗೆಲ್ಲ ಹೇಳ್ಬೇಡಿ, ನನಗೂ ಅವಮಾನ ಆಗುತ್ತೆ. ನೋಡಿ, ಪ್ರಮಾಣವಾಗಿ ಹೇಳ್ತಾ ಇದೀನಿ, ಇವ್ರು ನಮ್ಮ ತಂದೆ. ಮರ್ಯಾದೆಯಿಂದ ಇವ್ರನ್ನ ನನ್ನ ಜೊತೆ ಕಳ್ಸ್ಕೊಡಿ. ಅಲ್ಲೂ ರಸ್ತೆಯಲ್ಲಿ ಮೀಟ್ ಮಾಡಿದ್ದು ಇವ್ರೇನ? ಹೌದು ಅದಕ್ಕೆ. ಏನೋ 10 ಲಕ್ಷ ರೂಪಾಯಿ ಆಸೆಗೆ ಇವ್ರನ್ನ ಕಿಡ್ನಾಪ್ ಮಾಡೋದಕ್ಕೆ ಬಂದಿದ್ಯಾ? ಏನಪ್ಪ ನೋಡ್ತಾ ಇದ್ದೀರಾ? ಬೀಸಿ ಮತ್ತೆ.
ಯಾರ ಇವನು ಯಾಕೆ ಹಾಕೊಂಡು ಹೋಗ್ತಾ ಇದ್ದೀರಾ? ಬಾವಾ 10 ಲಕ್ಷ ರೂಪಾಯಿ ಗಡಿನ ಇವ್ರು ನಮ್ಮಪ್ಪ ಅಂತ ತಿಳ್ಕೊಂಡ್ ಬಂದಿದ್ದಾನೆ. ಸ್ವಲ್ಪ ಸುಮ್ಮನಿರು, ಏನೋ ಎಡವಟ್ಟಾಗಿದೆ. ನನಗೆ ಈಗ ತಾನೇ ರಾಜೇಂದ್ರ ಫೋನ್ ಮಾಡಿದ್ದ. ಆ ಗೋಪಿನಾಥ್ ಅಂಕಲ್ ಆಗ್ಲೇ ಅಮೆರಿಕ ತಲುಪಾಯ್ತಂತೆ. ನಮ್ಮ ಅಪ್ಪ ಅಂತ ಹೇಳ್ತಾ ಇಲ್ವೇನ್ರಿ? ನೋಡ್ರಿ ರೇಷನ್ ಕಾರ್ಡ್ ಜೆರಾಕ್ಸ್ ಮಾಡಿಸ್ಕೊಂಡ್ ಬಂದಿದ್ದೀನಿ. ನಮ್ಮ ಅಪ್ಪನ ಫೋಟೋ ಇದೆ. ನಮ್ಮ ಕಡೆಯಿಂದ ತಪ್ಪಾಗೋಯ್ತಪ್ಪ. ನೀವಪ್ಪ ನೀನು ಕರ್ಕೊಂಡು ಹೋಗಪ್ಪ. ನಾನ್ ಸುಮ್ಮನೆ ಕರ್ಕೊಂಡು ಹೋಗಲ್ಲ. ನೀವು ನನ್ಗೆ ಹೊಡೆದಿರೋದು ಅಲ್ದೆ ನಮ್ಮ ಅಪ್ಪನ ಕಿಡ್ನಾಪ್ ಮಾಡಿದ್ರಿಂದ ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತೀನಿ. ನೀವು ಹಾಗೆಲ್ಲ ಮಾಡಕ್ ಹೋಗ್ಬೇಡಿ. ನಾನು ಮುಂದಿನ ಸಲ ಎಲೆಕ್ಷನ್ ಅಲ್ಲಿ ಕಂಟೆಸ್ಟ್ ಮಾಡ್ಬೇಕು ಅನ್ಕೊಂಡಿದೀನಿ. ನೀವೇನಾದ್ರು ಪೊಲೀಸ್ ಕಂಪ್ಲೇಂಟ್ ಕೊಟ್ರೆ ನನ್ ಮರ್ಯಾದೆ ಹೊರಟೋಗುತ್ತೆ ಪ್ಲೀಸ್. ನಾನು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಬಾರ್ದು ಅಂದ್ರೆ ನೀವು ನನ್ಗೆ 10 ಲಕ್ಷ ರೂಪಾಯಿ ಕೊಡ್ಬೇಕು.